ಕೈಮಾ ಮಾಡಲು ಏನೇನು ಸಾಮಗ್ರಿಗಳು ಬೇಕು ನೋಡ್ಕೊಳ್ಳಿ. 2 ಟೇಬಲ್ ಸ್ಪೂನು ಹುರ್ಗಡ್ಲೆ, 1 ಟೇಬಲ್ ಸ್ಪೂನ್ ಗಸಗಸೆ, 2 ಗೆಡ್ಡೆ ಬೆಳ್ಳುಳ್ಳಿ, 2 ಇಂಚು ಶುಂಠಿ, ಒಂದು ಸ್ವಲ್ಪ ಪತ್ರೆ, 2 ಇಂಚು ಚಕ್ಕೆ, ಒಂದು 8 ರಿಂದ 9 ಕಾಳು ಲವಂಗ, 2 ಟೊಮೊಟೊ ಹಣ್ಣು ಸಣ್ಣದಾಗಿ ಹೆಚ್ಕೊಳ್ಳಿ, ಆಮೇಲೆ 2 ಮೊಟ್ಟೆ, ಹುರ್ಗಡ್ಲೆನ ಪುಡಿ ಮಾಡಿ ಇಟ್ಕೊಂಡಿದ್ದೀವಿ, ಆಮೇಲೆ ಸಾಂಬಾರ್ ಪುಡಿ 2.5 ಟೇಬಲ್ ಸ್ಪೂನು, ಖಾರ ಪುಡಿ 2.5 ಟೇಬಲ್ ಸ್ಪೂನ್. ನಿಮಗೆ ಖಾರ ಕಮ್ಮಿ ಬೇಕಂದ್ರೆ ಕಮ್ಮಿ ಹಾಕೊಳ್ಳಿ, ನಮ್ಮ ಮನೆಯಲ್ಲೆಲ್ಲ ಜಾಸ್ತಿ ತಿನ್ನೋದು ಹಂಗಾಗಿ ಜಾಸ್ತಿ ಹಾಕಿದ್ದೀವಿ. ಆಮೇಲೆ 1 ಚಿಪ್ಪು ತೆಂಗಿನಕಾಯಿ ತುರ್ದು ಇಟ್ಕೊಂಡಿದ್ದೀವಿ, ಆಮೇಲೆ 1 ಹಿಡಿ ಸಾಂಬಾರ್ ಸೊಪ್ಪು ಮತ್ತು ಪುದೀನ ಸೊಪ್ಪು ಇಟ್ಕೊಂಡಿದ್ದೀವಿ, 2 ಗೆಡ್ಡೆ ಬೆಳ್ಳುಳ್ಳಿನ ಹೆಚ್ಚಿಟ್ಕೊಂಡಿದ್ದೀವಿ. ಕೈಮಾ ಮಾಡಲು ಅರ್ಧ kg ಮಟನ್ನ ಕೈಮಾ ಒಡ್ಸ್ಕೊಂಬಂದಿದ್ದೀವಿ. ಕೈಮಾ ಜೊತೆ ಮಟನ್ನ ಮಿಕ್ಸ್ ಮಾಡಿದರೆ ಸಾಂಬಾರು ಚೆನ್ನಾಗಿರುತ್ತೆ ಅಂತ ಒಂದು ಅರ್ಧ kg ಮಟನ್ನ ತಗೊಂಡಿದ್ದೀವಿ. ಎಣ್ಣೆ ಬಿಸಿ ಆದಮೇಲೆ ಬೆಳ್ಳುಳ್ಳಿ 2 ಗೆಡ್ಡೆ ಬೆಳ್ಳುಳ್ಳಿ ಹಾಕೊತಾ ಇದ್ದೀವಿ, ಆಮೇಲೆ 2 ಇಂಚು ಶುಂಠಿ ಹಾಕ್ತಾ ಇದ್ದೀವಿ, 9 ರಿಂದ 8 ಕಾಳು ಲವಂಗ ಹಾಕ್ತಾ ಇದ್ದೀವಿ, ಪತ್ರೆ ಸ್ವಲ್ಪ ಹಾಕ್ತಾ ಇದ್ದೀವಿ, ಚಕ್ಕೆ 2 ಇಂಚ್ ಹಾಕ್ತಾ ಇದ್ದೀವಿ, ಹುರ್ಗಡ್ಲೆ 2 ಟೇಬಲ್ ಸ್ಪೂನ್ ಹಾಕ್ತಾ ಇದ್ದೀವಿ, ಗಸಗಸೆ 1 ಟೇಬಲ್ ಸ್ಪೂನ್ ಗಸಗಸೆ ಹಾಕ್ತಾ ಇದ್ದೀವಿ. ಈಗ ಸ್ವಲ್ಪ ತಿರುಗಿಸ್ಕೊಳ್ಳೋಣ. ಈಗ 2 ಗೆಡ್ಡೆ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನ ಹಾಕ್ತಾ ಇದ್ದೀವಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆಗೋ ಟೈಮಲ್ಲಿ 1 ಟೇಬಲ್ ಸ್ಪೂನ್ ಉಪ್ಪು ಹಾಕ್ತಾ ಇದ್ದೀವಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಫ್ರೈ ಆದಮೇಲೆ 2 ಟೊಮೊಟೊ ಹಣ್ಣು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊತಾ ಇದ್ದೀವಿ. ಎರಡು ಟೊಮೊಟೊ ಹಣ್ಣು ಸೇರಿಸ್ಕೊಂಡಿದ್ದೀವಿ. ನೋಡಿ ಚೆನ್ನಾಗಿ ಬೆಂದಿದೆ. ಅದಕ್ಕೆ ಈಗ ಫುಲ್ ಬೆಂದಿರೋ ಟೈಮಲ್ಲಿ 1 ಹಿಡಿ ಸಾಂಬಾರ್ ಸೊಪ್ಪು 1 ಹಿಡಿ ಪುದೀನ ಸೊಪ್ಪು ಹಾಕ್ಕೊತಾ ಇದ್ದೀವಿ. ಹಾಕ್ಕೊಂಡ್ಬಿಟ್ಟು ಸ್ಟವ್ನ ಆಫ್ ಮಾಡಿಬಿಡೋಣ. ಅದು ಬಿಸಿಗೇನೆ ಮೆತ್ತಗಾಗ್ಬಿಡುತ್ತೆ ಸೊಪ್ಪು. ಕಾಯಿ ತುರಿದಿದ್ವಲ್ಲ ಅದನ್ನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ. ರುಬ್ಬಿಟ್ಕೊಂಡಿದ್ವಲ್ಲ ಸ್ವಲ್ಪ ರುಬ್ಬಿದ ಮೇಲೆ ಅರಿಶಿನ ಪುಡಿ ಮತ್ತು ಸಾಂಬಾರು ಪುಡಿ, ಖಾರ ಪುಡಿ, ಸಾಂಬಾರು ಪುಡಿ ಹಾಕಿದ ಮೇಲೆ ಖಾರ ಪುಡಿ ನಿಮಗೆ ಖಾರಕ್ಕೆ ತಕ್ಕನಾಗ ಬೇಕಾದಷ್ಟು ಹಾಕ್ಕೊಳ್ಳಿ. ಇನ್ನು ಅದು ಮಸಾಲೆ ಕಲಿಸ್ಬೇಕಾದ್ರೂ ಹಾಕ್ಕೋಬೇಕಾಗುತ್ತೆ, ಹಾಗಾಗಿ ಸ್ವಲ್ಪ ಹಾಕ್ಕೊಂಡಿದ್ದೀವಿ. ಮತ್ತು ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಂಡು ಮತ್ತೆ ನುಣ್ಣಗೆ ರುಬ್ಕೊಳ್ಳೋದು. ಕೈಮಾ ಓಡಿಸಿರೋದಕ್ಕೆ ರುಬ್ಬಿರೋ ಮಸಾಲೆ ಹಾಕ್ತಾಯಿದ್ದೀವಿ. ಸ್ವಲ್ಪ ರುಬ್ಬಿರೋ ಮಸಾಲೆ, ಸ್ವಲ್ಪ ಖಾರ ಪುಡಿ, ಅದೇ ನಾನು ಹೇಳಲಿಲ್ವಾ ಆವಾಗ ಖಾರ ಪುಡಿ ಕೈಮಗೂ ಕಲಿಸ್ಕೊಳ್ಳೋಕೆ ಬೇಕಾಗುತ್ತೆ. ಖಾರ ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ. ಖಾರ ಪುಡಿ ಕಲಿಸ್ಕೊಳ್ಳೋಕೆ ಸ್ವಲ್ಪ ಹಾಕ್ಕೊಂಡಿದ್ದೀವಿ. ಆಮೇಲೆ ಸಾಂಬಾರು ಪುಡಿ ಸ್ವಲ್ಪ 2 ಸ್ಪೂನ್ ಹಾಕ್ಕೊಳ್ಳಿ. ಆಮೇಲೆ ಕಡಲೆ ಪುಡಿ, ಹುರ್ಗಡ್ಲೆನ ಪುಡಿ ಮಾಡಿ ಇಟ್ಕೊಂಡಿದ್ದೀವಿ, ಅದನ್ನು 1 ಬಟ್ಲು ಫುಲ್ ಹಾಕ್ತಾಯಿಲ್ಲ, ಅರ್ಧ ಮಿಕ್ಸ್ತಾ ಇದ್ದೀವಿ. ಎಷ್ಟು ಬೇಕು ನಿಮಗೆ ನೋಡಿ ಹಾಕ್ಕೊಳ್ಳಿ. ನಂತರ ಕೈಮಾ ಅದನ್ನು ಕ್ಲೀನಾಗಿ ಕಲಿಸ್ಕೊತಾ ಇದ್ದಾರೆ. ಸ್ವಲ್ಪ ಅದಕ್ಕೆ ಉಪ್ಪನ್ನು ಸೇರಿಸ್ಕೊತಾ ಇದ್ದೀವಿ. ಹುರಿದಿಟ್ಕೊಂಡಿದ್ವಲ್ಲ ಈರುಳ್ಳಿ ಬೆಳ್ಳುಳ್ಳಿ ಅದನ್ನೆಲ್ಲ, ಅದ್ರ ಮಸಾಲೆನೂ ಸ್ವಲ್ಪ 2 ಟೇಬಲ್. ವೈಟ್ ಮಾತ್ರ ಹಾಕಬೇಕು, ಯೆಲ್ಲೋ ಕಲರ್ ಇರುತ್ತಲ್ಲ ಅದನ್ನು ಹಾಕಬಾರ್ದು. ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದೆಲ್ಲ ಮಿಕ್ಸ್ ಮಾಡಿರೋದನ್ನು 1 ರೌಂಡು ಮಿಕ್ಸಿ ಮಾಡ್ಕೋಬೇಕಾಗುತ್ತೆ. ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ ಮಾಡ್ಕೊಳ್ಳಿ. ನಾವು ಸಣ್ಣ ಸಣ್ಣ ಉಂಡೆ ಹಂಗೆ ಮಾಡಿದ್ದೀವಿ.
ಒಲೆ ಮೇಲೆ ಎಣ್ಣೆನ ಕಾಯಕ್ಕಿಟ್ಟಿದ್ದೀವಿ. ಈಗ ಒಂದೊಂದೇ ಕೈಮಾ ಉಂಡೆನ ಹಾಕೋದು. ಕ್ಲೀನಾಗಿ ಕೈಮಾ ಉಂಡೆ ರೋಸ್ಟ್ ಆಗೋ ತನಕ ಎಣ್ಣೆಯಲ್ಲಿ ಬೇಯಿಸ್ಕೊಳ್ಳೋದು. ಮಟನ್ ಜೊತೆಗೆ ಆವಾಗಲೇ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹುರಿದಿದ್ವಲ್ಲ, ಆ ಮಸಾಲೆನೇ ಹಾಕ್ಕೊಂಡು ಬೇಯಿಸ್ಕೊಳ್ಳೋದು. ಮಟನ್ನ ಸ್ವಲ್ಪ ನೀರನ್ನ ಹಾಕೋದು. ಮಟನ್ ಬೇಯಕ್ಕೆ ನೀರು ಬೇಕಲ್ವ, ಮಸಾಲೆ ಹಾಕಿರೋದನ್ನೇ ತೊಳ್ಕೊಂಡು ಹಾಕೋದು. ಚೆನ್ನಾಗಿ ತಿರುಗಿಸ್ಬಿಟ್ಟು ಕುಕ್ಕರ್ ಮುಚ್ಚಳ ಹಾಕಿ 2-3 ವಿಷಲ್ ಬರೋ ತನಕ ಮಟನ್ನ ಬೇಯಿಸ್ಕೊಳ್ಳೋದು. ಕಾಯಿ, ಸಾಂಬಾರು ಪುಡಿ, ಖಾರ ಪುಡಿ ಹಾಕೊಂಡು ರುಬ್ಕೊಂಡಿರೋ ಮಸಾಲೆ ಜೊತೆಗೆ ಇದು ಮಟನ್ ಬೇಯಿಸ್ಕೊಂಡಿದ್ದೀವಲ್ಲ, ಮಟನ್ನ ಅದರೊಳಗೆ ಹಾಕಿ ಒಂದು ಕುದಿ ಬರೋ ತನಕ ಕಾಯಬೇಕು. ಇದು ಒಂದು ಕುದಿ ಬಂದಮೇಲೆ ಕೈಮಾ ಉಂಡೆಗಳು ಮಾಡ್ಕೊಂಡಿದ್ದೀವಲ್ಲ ಅದನ್ನ ಹಾಕಬೇಕು. ನೋಡಿ, ಈ ಥರ ಸಾರು ಕುದೀತಾ ಇದೆ, ಈ ನೊರೆಗಳೆಲ್ಲ ಹೋಗ್ತಾ ಇದೆಯಲ್ಲ, ಈ ಟೈಮಲ್ಲಿ ನಾವು ಉಂಡೆ ಮಾಡಿ ಇಟ್ಕೊಂಡಿದ್ದೀವಲ್ಲ ಕೈಮಾ ಉಂಡೆಗಳನ್ನ ಒಂದೊಂದಾಗೆ ಹಾಕ್ಕೊಳ್ತಾ ಬರಬೇಕು. ನೋಡಿ, ಈ ಥರ ಹಾಕಿ ಉಂಡೆಗಳೆಲ್ಲ ಹಾಕಿದ ಮೇಲೆ ಒಂದು ಕುದಿ ಬಂದರೆ ಕೈಮಾ ಸಾರು ರೆಡಿ ಆಗುತ್ತೆ. ನೋಡಿ, ಕೈಮಾ ಉಂಡೆಗಳೆಲ್ಲ ಮೇಲೆ ಬರ್ತಿದೆ, ಸಾರು ಚೆನ್ನಾಗಿ ಕುದ್ದಿ ಘಮ ಘಮ ಅಂತಿದೆ. ಇಲ್ಲಿಗೆ ಕೈಮಾ ಸಾರು ರೆಡಿಯಾಗಿದೆ. ಇದೇ ಥರ ಹೆಚ್ಚು ವಿಡಿಯೋ ಬೇಕಾದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಬಟನ್ನ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು.